ನಾನು ನಿಮ್ಮ ಪ್ರೀತಿಯ ವೈನವಿ ಬಿಸಿ. ನಾಳೆ ನನಗೆ ಶಿರ್ಸಿಯಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶ್ರೀಮದ್ ಭಗವದ್ಗೀತಾ ಪಠಣ ಇದೆ. ನಾಳೆ 1 ತಾಸುಗಳ ಕಾಲ ಅಲ್ಲಿ ಪಠಣ ಮಾಡಬೇಕು, ಅಂದರೆ 1 ಗಂಟೆಗಳ ಕಾಲ. ನಾಳೆ ಅಂದರೆ 24ನೇ ತಾರೀಕು ಶನಿವಾರ ಆಗಸ್ಟ್ ಅಂದು. ಆದ್ದರಿಂದ ನಾನು ಇವತ್ತೇ ನಾನು ಶಿರ್ಸಿಗೆ ಹೊರಟಿದ್ದೀನಿ ನೈಟಲ್ಲೇ, ಹಿಂದಿನ ದಿನ ನೈಟ್ ಅಂದರೆ 23ನೇ ತಾರೀಕು ನೈಟಲ್ಲೇ. ಆ್ಯಕ್ಚುಲಿ ನಾನು ಸ್ಲೀಪರ್ ಕೋಚಲ್ಲಿ ಹೋಗ್ತಾ ಇದ್ದೀನಿ. ಎಕ್ಸ್ಕ್ಲೂಸಿವ್ ಸ್ಲೀಪರ್ ಕೋಚ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಲೈಕ್ ದಿಸ್. ದಿಸ್ ಇಸ್ ಮೈ ಫ್ಯಾಮಿಲಿ ಹಿಯರ್. ಮೈ ಫ್ಯಾಮಿಲಿ, ನನ್ನ ಅಮ್ಮ ಆ ಥರ ಎಲ್ಲ ಬಂದಿದ್ದಾರೆ. ನನಗೆ ತುಂಬ ಚೆನ್ನಾಗಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ಅಂತಲೇ ಹೇಳ್ಬೋದು. ಅಂದರೆ ನನಗೆ ತುಂಬ ಖುಷಿಯಾಗಿದೆ. ಇದು ಮಾರಿಕಾಂಬಾ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಅಥವಾ ಮುಂದಿನ ಭಾಗ. ದೇವರ ದರ್ಶನಕ್ಕೆ ದಾರಿ ಈ ಕಡೆಯಿಂದ ಹೋಗಿ ಆ ಕಡೆ ಹೋಗಬೇಕು. ಮಾರಿಕಾಂಬಾ ದೇವಸ್ಥಾನ, ಮಾರಿಕಾಂಬಾ ದೇವಿ ಕಾಣಿಸ್ತಾರೆ, ಅಲ್ಲಿ ನಾವು ದರ್ಶನ ಮಾಡ್ಕೋಬೋದು. ದೇವಸ್ಥಾನಕ್ಕೆ ಒಳಭಾಗ ಬರ್ತಿದ್ದ ಹಾಗೆಯೇ ಈ ಕಾರ್ಯಾಭಿನಯ ಏನೇನು ಮಾಡಬೇಕು ಅಂತ ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಬಂದರೆ ಹಾರ್ಟ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ಅಂತ ಏನು ಹೇಳ್ತಾರೆ, ಕಲೆ ತುಂಬ ಚೆನ್ನಾಗಿದೆ. ದೇವಿಯನ್ನು ಬರೆದಿರೋದು, ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ದೇವಸ್ಥಾನದಿಂದ ಬಂದು ಕುಂಕುಮಾರ್ಚನೆ ಮಾಡಿಕೊಂಡು ಬಂದಿದ್ದಾರೆ ಅನಿಸುತ್ತೆ ಅವರು ತೀರ್ಥ ತಗೊಳ್ಳಿಕ್ಕೆ. ಅದು ಗೋಪುರ. ಮತ್ತು ಈಗ ಈ ದಿನ ನಾನು ಮಾರಿಕಾಂಬಾ ದೇವಸ್ಥಾನ ಅಂದರೆ 24ನೇ ತಾರೀಕು ಆಗಸ್ಟ್ ಮಾರಿಕಾಂಬಾ ದೇವಸ್ಥಾನನ ತಲುಪಿದ್ದೀನಿ. ನಾನು ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದು. ನನಗೆ ಅದರಿಂದ ಗೊತ್ತಿಲ್ಲ ನನಗೆ ಇದರ ಮಹಿಮೆ ಏನು ಅಂತ, ಅಥವಾ ಹೇಗೆ ದೇವಸ್ಥಾನ ತಲುಪಬೇಕು ಅಂತ. ಆಗ ಅಮ್ಮನವ್ರಿಗೆ ಕೇಳೋಣ ಇದ್ರ ಬಗ್ಗೆ. ಇದು ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಆ್ಯಕ್ಚುಲಿ ಇವತ್ತು ನಂದು ಪ್ರೋಗ್ರಾಮ್ ಕೂಡ ಇದೆ. ಸಂಜೆ ಶ್ರೀಮದ್ ಭಗವದ್ಗೀತಾ ಪಠಣ, ಆಮೇಲೆ ಲಲಿತಾ ಸಹಸ್ರನಾಮ ಇದೆ, ಅದನ್ನು ಪಠಣ ಮಾಡ್ತೀನಿ. ಅದಕ್ಕೆ ದೇವಸ್ಥಾನ ಅಮ್ಮನವ್ರದ್ದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಇದು ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ, ಆಮೇಲೆ ಅರ್ಚನೆ ಮಾಡಿಸ್ಲಿಕ್ಕೆ ಏನು ಮಾಡಬೇಕು ಅಂತ ಮಾಡ್ಕೊಳ್ತೀವಿ. ತಾವು ಯಾವ ಊರಿಂದ ಬಂದಿರೋದು? ನಾವು ಬೆಂಗಳೂರಿಂದ ಬಂದಿರೋದು. ನಿನ್ನ ಹೆಸರು? ವೈನವಿ ಬಿಸಿ ಅಂತ. ಇವತ್ತು ಇದು ಭಗವದ್ಗೀತೆ ಪಠನೆ ಮಾಡ್ತೀಯಾ? ಇದು ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ, ನಮ್ಮ ದಕ್ಷಿಣ ಭಾರತಕ್ಕೆ ಪ್ರಸಿದ್ಧಿಯಾದ ದೇವಸ್ಥಾನ ಇದು. ಈ ದೇವಸ್ಥಾನದ ಮುಖ್ಯ ದೇವಿ ಅಂದರೆ ಶ್ರೀ ಮಾರಿಕಾಂಬಾ ದೇವಿ. ಮಾರಿಕಾಂಬಾ ದೇವಿ ಹಾನಗಲ್ ಅವಳು. ಹಾನಗಲ್ಲಿಂದ ಇಲ್ಲಿ ಬಂದು ಕೋಟೆಕೆರೆಯಲ್ಲಿ ಸಿಕ್ಕಿದ್ದು. ಅಲ್ಲಿಂದ ಬಂದು ಇಲ್ಲಿ ಪ್ರತಿಷ್ಠಾಪನೆನ ನಮ್ಮ ಎಲ್ಲ ಊರು ಜನರು ಸೇರಿ ಮಾಡಿರೋದು. ನಂತರ ನೀನು ಎಂಟ್ರೆನ್ಸ್ ಅಂದರೆ ನೀನು ಬಂದೆಲ್ಲ, ಈಗ ನಮ್ಮದು ಆನೆ ಇದೆ ಅಲ್ಲ, ಅಲ್ಲಿಂದ ಬಂದೆಲ್ಲ, ಅಲ್ಲಿ ಮಾತಂಗಿ ಇದೆ ಮತ್ತು ಭೂತರಾಜ ಇದೆ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ನಮ್ಮ ಶ್ರೀ ಮಾರಿಕಾಂಬಾ ದೇವಿ ನಿನ್ನ ದರ್ಶನ ನಿನಗಾಯಿತು. ಅಲ್ಲಿಂದ ಹೀಗೆ ಬಂದೆ ನೀನು. ಇದು ಹಿಂಭಾಗ. ಈಗ ನಾವು ಮುಂಭಾಗಕ್ಕೆ ಹೋಗಬೇಕು. ನಮ್ಮ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ ಆಗ್ತದೆ ಇಲ್ಲಿ. ಅತಿ ದೊಡ್ಡ ಜಾತ್ರೆ, ದಕ್ಷಿಣ ಭಾರತಕ್ಕೆ ಅತಿ ಪ್ರಸಿದ್ಧವಾದ ಜಾತ್ರೆ ಇದು. ಈಗ ಹೀಗೆ ಹೋಗ್ಬೇಕು ನಾವು. ಹೋಗೋಣ. ಇವಾಗ ಹಿಂಗೆ ಹೋಗುವಾಗ ಮತ್ತು ಫಸ್ಟ್ ಕೋಣ. ಈಗ ಕೋಣ ಅಂದರೆ ನಮ್ಮದು ದೇವಸ್ಥಾನದ ಅಮ್ಮನವ್ರದ್ದು. ಅದು ಹಿಂದೆ ಒಂದು 25-26 ವರ್ಷಕ್ಕೆ ಇದಾಯಿತು. ಅದನ್ನು ತೆಗೆದಾದ್ಮೇಲೆ ಇದಕ್ಕೆ ಪಟ್ಟಾಭಿಷೇಕ ಮಾಡ್ತಾರೆ. ಇದು ಪಟ್ಟಾಭಿಷೇಕ ಆದಮೇಲೆ ಇದನ್ನು ಬಿಟ್ಟಿರೋದು. ಇದಕ್ಕೆ ಈಗ ಇಲ್ಲಿ ಬಿಟ್ಟು 7 ವರ್ಷ ಆಯಿತು. 7ರಿಂದ 8 ವರ್ಷ ಆಗಿದೆ. ಇದ್ರದ್ದು ಮಹಿಮೆ ದೊಡ್ಡದು. ಇಲ್ಲಿ ಲಂಬಾಣಿಯವ್ರು ಬಂದು ಇಲ್ಲೆಲ್ಲ ಬಂದು ಅದಕ್ಕೆ ಇದು ಎಲ್ಲ ತಿನ್ನಿಸು, ಸೊಪ್ಪು, ಮನೆ ದೇವ್ರಿದು ಸೊಪ್ಪು ತಿನ್ನಿಸೋದು, ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಬಂದು ತಿನ್ನಿಸಿ ಇದ್ರದ್ದು ಆಶೀರ್ವಾದ ತಗೊಂಡು ಹೋಗ್ತಾರೆ ಅವರು. ಲಂಬಾಣಿಯವ್ರದ್ದು ಕುಲದೇವಿ ಇದು. ಕುಲದೇವಿ ಅವರು ಪ್ರತಿಯೊಬ್ಬರು ಇಲ್ಲಿ ಬರ್ತಾರೆ. ಅವರು ಬಂದು ದೇವಸ್ಥಾನಕ್ಕೆ ಅವ್ರದ್ದು ಇದು ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತು ಇಲ್ಲಿ ಕುಂದಾಪುರ ಸೈಡ್ನವರೆಲ್ಲ ಭಾಳ ನಡ್ಕೊತಾರೆ ನಮ್ಮ ಮಾರಿಕಾಂಬಾ ದೇವಸ್ಥಾನಕ್ಕೆ. ಮತ್ತು ಹೌದು, ಕುಂದಾಪುರದವರು ದಕ್ಷಿಣ ಒಂದು ಸೇವೆ ಇರುತ್ತಲ್ಲ, ಬೋಟಿಗೋಸ್ಕರ, ಬೋಟಿನ ಸೇವೆಗೋಸ್ಕರ ಇಲ್ಲಿ ಪೂಜೆನೇ ಮಾಡ್ತಾರೆ. ದೋಣಿನ ಸಮುದ್ರದೊಳಗೆ ಬಿಡಬೇಕಾದ್ರೆ ಇಲ್ಲಿ ಬಂದು ಅವರು ಪೂಜೆ ಕೊಟ್ಟ ಮೇಲೇ ಅವರು ಸಮುದ್ರದಲ್ಲಿ ಇಳಿದು ಮೀನುಗಳನ್ನು ಇದು ಮಾಡಿ ಮೀನೇ ಹಾಕ್ತಾರೆ.
ನಮಗೆ ವ್ಯಾಪಾರ ವ್ಯವಹಾರ ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು, ನಾವು ಮತ್ತಷ್ಟು ಬಂದು ಮತ್ತೆ ನೀವು ತಕ್ಷಣ ನಮ್ಗೆ ಬಂದು ಮತ್ತೆ ಅವ್ರು ನಮ್ಗೆ ಸೇವೆ, ಅಮ್ಮನವ್ರಿಗೆ ಸೇವೆ ಕೊಟ್ಟೇ ಹೋಗ್ತಾರೆ. ಮತ್ತು ಇಬ್ಬರದ್ದು ಅಕ್ಕ ತಂಗಿ ಅಲ್ಲಿದ್ದಾರೆ ಬೇವಿನಮ್ಮ ಅಂತ. ಆ ಬೇವಿನಮ್ಮನ ಹತ್ರನೂ ಅವರು ತಮ್ಮದು ಹರಕೆ ಕೊಟ್ಟು ಅಲ್ಲಿ ಪ್ರಸಾದ ತಗೊಂಡು ಇಲ್ಲಿ ಪ್ರಸಾದ ತಗೊಂಡು ಪ್ರಸಾದನೂ ಆಗ್ತದೆ. ಮತ್ತು ಎರಡು ದೇವಿದು ಅಲ್ಲಿ ಮರ್ಕಿದುರ್ಗಿ ಅಂತ ಇದೆ. ಮರ್ಕಿದುರ್ಗಿ ದೇವಸ್ಥಾನದಲ್ಲೂ ಪ್ರಸಾದ ಆಗ್ತದೆ, ಅಮ್ಮನವ್ರ ದೇವಸ್ಥಾನದಲ್ಲೂ ಪ್ರಸಾದ ಆದಮೇಲೆ ಅವ್ರು ಹೋಗೋದು. ಹಾಗೆಲ್ಲ ಒಳ್ಳೆ ಇದು ಪ್ರಸಿದ್ಧವಾದ ದೇವಸ್ಥಾನ ಇದೆ. ಇಲ್ಲಿ ಏನೇ ಹರಕೆ ಮಾಡ್ಕೊಳ್ರಿ, ಒಂದು ತೀರ್ಥ ಸ್ನಾನ ಮಾಡ್ಕೊಳ್ರಿ, ಉಡಿ ತುಂಬ್ರಿ, ನಿಮ್ದು ಏನೇ ಕಷ್ಟಗಳಿದ್ರು ಇಲ್ಲಿ ಪರಿಹಾರ ಆಗ್ತದೆ. 7 ಗಂಟೆಗೆ ತೀರ್ಥ ಸ್ನಾನ ಆಗ್ತದೆ, ಆಮೇಲೆ 8 ಗಂಟೆ ಮಹಾಪೂಜೆ ದೇವಸ್ಥಾನದ್ದು. ಇಲ್ಲಿ 3ನೇ ನಂಬರ್ ಕೌಂಟ್ರಲ್ಲಿ ಮಂಗಳಾರತಿ ಸೇವೆ ಸಿಗ್ತದೆ, ಉಡಿ ಸೇವೆ ಸಿಗ್ತದೆ, ಸೀರೆ ಕೊಡ್ಬೋದು. ಯಾವುದೇ ಒಂದು ಸೇವೆ ಆದ್ರೂ ನೀವು 3ನೇ ಕೌಂಟ್ರಲ್ಲಿ ಸಿಗ್ತದೆ. 1ನೇ ನಂಬರ್ ಕೌಂಟ್ರಲ್ಲಿ ದಾನ ಮಾಡೋದಾದ್ರೆ ಅನ್ನದಾನದಿದೆ, ಭಕ್ತ ಕೋಟಿ ಅಂತ ಪಾರಾಯಣ ಇದೆ. ಪಾರಾಯಣ ಒಳ್ಳೆ ಇದು ಫಲ ಇದೆ. ನೀವೇನೇ ಒಂದು ಕಷ್ಟ ಇದ್ರು ಒಂದು ಪಾರಾಯಣ ಮಾಡಿಸಿದ್ರಿ ಅಂದ್ರೆ 12 ಗಂಟೆಗೆ ಅನ್ನ ಪ್ರಸಾದ ನಡೀತದೆ. ಆಮೇಲೆ ಇಲ್ಲಿ ಇದು ಸಭಾಭವನ, ಇಲ್ಲಿ ದಸರಾದಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳು ಪ್ರೋಗ್ರಾಮ್ ಇರ್ತದೆ. ಮತ್ತು ದಸರಾದಲ್ಲಿ 9 ರಿಂದ 15 ದಿನ ಇರ್ತದೆ. ಮೇದಲ್ಲಿ ಮತ್ತು ಸಾಮೂಹಿಕ ಮದುವೆನೇ ಇರ್ತದೆ. ಒಟ್ಟು ಇದು ಒಂದು ಒಳ್ಳೆ ಪ್ರಸಿದ್ಧ ದೇವಸ್ಥಾನ. ಇದು ಏನೇ ನೀವು ಹರಕೆ ಮಾಡಿದ್ರೆ ನಿಮ್ದು ಎಷ್ಟೇ ಕಷ್ಟ ಇರಲಿ ಇಲ್ಲಿ ಪರಿಹಾರ ಆಗ್ತದೆ. ಆಯ್ತು, ನಮಸ್ಕಾರ. ಧನ್ಯವಾದ. ಆಯ್ತು ತಂಗಿ, ಆಯ್ತು ಇರ್ಲಿ ಬರೀ, ಒಳ್ಳೆದಾಗ್ಲಿ, ಚಂದ ಮಾಡಿ ಸಂಜೆ ಫಂಕ್ಷನ್ ನಡೆಸು, ಮತ್ತೆ ಮನೆ ಆರೋಗ್ಯ ಐಶ್ವರ್ಯ ದೇವಿ ಕೊಟ್ಟು ಕಾಪಾಡ್ಲಿ. ಆಯ್ತು ಅಮ್ಮ, ಬರ್ತೀವಿ. ನಾನು ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿಸ್ಲಿಕ್ಕೆ ಉಡಿನ ತಗೊಂಡಿದ್ದೀನಿ, ಮತ್ತೆ ಕುಂಕುಮಾರ್ಚನೆ ಮಾಡಿಸ್ಲಿಕ್ಕೆ ತಗೊಂಡಿದ್ದೀವಿ ನಾವು ಸಾಮಗ್ರಿಗಳನ್ನು. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ ನಾನು ಅರ್ಚನೆ ಎಲ್ಲ ಆಯಿತು. ಇವಾಗ ಆ ದೇವಸ್ಥಾನದ ಪಕ್ಕದ ಭಾಗಕ್ಕೆ ಬರ್ತಿದ್ದೀನಿ, ಹೊರಭಾಗಕ್ಕೆ. ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ನನಗೆ, ಕುಂಕುಮ, ಹೂವು, ಆಮೇಲೆ ಇದು ಪ್ರಸಾದ ಇದನ್ನೆಲ್ಲ ಕೊಟ್ಟಿದ್ದಾರೆ. ಮಾರಿಕಾಂಬ ದೇವಿಯ ದರ್ಶನ ಆಯಿತು. ಇವಾಗ ಹುಬ್ಳಿಗೆ ಬಂದಿದ್ದೀನಿ. ಹುಬ್ಳಿಗೆ ಇಡ್ಲಿ ವಡ ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಆಮೇಲೆ ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತೀನಿ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ನಗರದಿಂದ ಯಲ್ಲಾಪುರ ನಗರಕ್ಕೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಇರ್ತಕ್ಕಂತಹ ಈ ಶಾಲ್ಮಲಾ ನದಿ, ಇದಕ್ಕೆ ಇಲ್ಲಿ ಸಹಸ್ರ ಲಿಂಗಗಳಿವೆ. ಈ ಸಹಸ್ರಲಿಂಗ ರಚನೆಗೆ ಒಂದು ಕಥೆ ಇದೆ. ಅದು ಹೇಗೆ ರಚನೆ ಆಯಿತು ಈ ಸಹಸ್ರಲಿಂಗ ಈ ಶಾಲ್ಮಲಾ ನದಿಯಲ್ಲಿ ಅಂತ, ಅದಕ್ಕೆ ಒಂದು ಕಥೆ ಇದೆ. ಆ ಕಥೆಯನ್ನು ನಾನಿವಾಗ ನಿಮಗೆಲ್ಲ ತಿಳಿಸ್ತೀನಿ. ಆ ಕಥೆ ಏನಪ್ಪ ಅಂತ ಹೇಳಿದ್ರೆ, ಶಿರಸಿಯ ಸುತ್ತಮುತ್ತಲ ಪ್ರದೇಶಗಳನ್ನು ಕ್ರಿಸ್ತಶಕ 1678ರಲ್ಲಿ ಅರಸಪ್ಪ ನಾಯಕರು ಆ ಶಿರಸಿಯ ಸುತ್ತಮುತ್ತಲ ಪ್ರದೇಶಗಳನ್ನು ಆಳ್ತಾ ಇದ್ರು. ಆವಾಗ ಮದುವೆ ಆಯಿತು ಅವರಿಗೆ. ಮದುವೆ ಆದಮೇಲೆ ಮಕ್ಕಳು ಆಗಲಿಲ್ಲ. ಆ ಗೊಂದಲದಲ್ಲಿ ಅವರು ಹೋಗಿ ವಾದಿರಾಜನ ಹತ್ರ ಆ ಒಂದು ಗೊಂದಲ ಅವ್ರಿಗೆ ಏನಿತ್ತು ಅದನ್ನು ಅವರಿಗೆ ತಿಳಿಸಿದ್ರು. ವಾದಿರಾಜರು ಅದಕ್ಕೆ ಈ ಶಾಲ್ಮಲಾ ನದಿಯಲ್ಲಿ ಅರಸಪ್ಪ ನಾಯಕರಿಗೆ ಸಹಸ್ರ ಲಿಂಗವನ್ನು ರಚನೆ ಮಾಡಿ ಅದಕ್ಕೆ ಪೂಜೆ ಮಾಡಲಿಕ್ಕೆ ಹೇಳಿದ್ರು. ಅದೇ ಥರ ಅರಸಪ್ಪ ನಾಯಕರು ಮಾಡಿದ್ರು. ಈ ಶಾಲ್ಮಲಾ ನದಿಯಲ್ಲಿ ಸಹಸ್ರಲಿಂಗವನ್ನ ರಚನೆ ಮಾಡಿದ್ರು, ಅದಕ್ಕೆ ಪೂಜೆನೂ ಕೂಡ ಮಾಡಿದ್ರು. ಅವರಿಗೆ ಮಕ್ಕಳು ಕೂಡ ಆಯಿತು. ಹಾಗೆ ಸುಖದಿಂದ ಸಂಸಾರವನ್ನು ನಡೆಸ್ಕೊಂಡು ಹೋದರು.
ಅದಕ್ಕೆ ಇಲ್ಲಿ ಶಿರ್ಸಿಯಲ್ಲಿರ್ತಕ್ಕಂಥವ್ರು ಅಥವಾ ಶಿರ್ಸಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಅವರಿಗೆ ಮದುವೆ ಆಗಿ ಮಕ್ಕಳು ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಶಾಲ್ಮಲಾ ನದಿಯಲ್ಲಿ ಸಹಸ್ರಲಿಂಗಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅರ್ಕೆಯನ್ನು ಹೊತ್ಕೋತಾರೆ ಅಂತ ಇಲ್ಲಿ ನಾನು ಕೇಳ್ಕೊಂಡೆ. ಅದನ್ನು ಈ ಅಂಕಲೇ ನನಗೆ ತಿಳಿಸಿದ್ದು, ಅದಕ್ಕೆ ನಾನು ನಿಮಗೆ ಕೂಡ ತಿಳಿಸಿದ್ದೆ. ಧನ್ಯವಾದ. ನಾನಿವಾಗ ಸಹಸ್ರಲಿಂಗ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೀನಿ. ಅಲ್ಲಿ ಬಂದಿದ್ದೀನಿ. ಇಲ್ಲಿ ಲಿಂಗಗಳಿರ್ತದೆ ಈ ನದಿಯಲ್ಲಿ. ಇವಾಗ ಮಳೆ ಬಂದು ತುಂಬ ಜೋರಾಗಿ ಅಬ್ಬರದ ಥರ ಹರಿತಾ ಇದೆ ನೀರು. ಮತ್ತು ಅಲ್ಲಿ ದೊಡ್ಡ ನಂದಿ ಇದೆ. ಮತ್ತು ಅಲ್ಲಿ ಮಧ್ಯೆ ಅಲ್ಲಿ ಮತ್ತೆ ಇನ್ನೊಂದು ಚಿಕ್ಕ ನಂದಿ ಇದೆ. ಅದು ಕಾಣಿಸ್ತಾ ಇಲ್ಲ, ಬರೀ ಕಪ್ಪು ಕಪ್ಪು ಕಾಣಿಸ್ತಾ ಇದೆ ನೋಡಿ. ನೀವು ಅಬ್ಸರ್ವ್ ಮಾಡಬೇಕು. ಅಲ್ಲಿ ಕಪ್ಪು ಕಪ್ಪು ಕಾಣಿಸ್ತಾ ಇದೆ ನೋಡಿ. ಅದು ಅಲ್ಲಿ ನಂದಿ ಕೂಡ ಇದೆ ಮತ್ತು ಲಿಂಗ ಕೂಡ ಇದೆ. ಆ ಕಡೆ ಎಲ್ಲ ಅಲ್ಲಿ ಮೇ ಬಿ ಲಿಂಗ ಇರುತ್ತೆ ಅಂತ ನಾನು ಭಾವಿಸ್ತಿರೋದು. ನಂದಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಖ. ಇದು ಸ್ವಲ್ಪ ಅಪಾಯಕಾರಿ ಅಂತಲೂ ಇದೆ. ಇಲ್ಲಿ ತುಂಬ ಆಳ ಇದೆ. ಸ್ವಲ್ಪ ಕಾಲಿಟ್ಟರು ಒಳಗಡೆ ಜಾಡ್ಬಿಡ್ತೀವಿ. ಇದು ಅಪಾಯಕಾರಿ ಕೂಡ, ಆಳ ಇದೆ. ಇದು ಮಳೆ ಬಂದಾಗ ಇದ್ದಿದ್ದು ಆಳ ಹೋಗ್ಬಿಡುತ್ತೆ ಅಂತ ಇಲ್ಲಿ ಒಂಥರ ರೌಂಡ್ ಟರ್ನಿಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ ಸೀನರಿ. ಮಳೆ ಕೂಡ ಹನಿ 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 ಇಟ್ಸ್ ಡ್ರಿಸ್ಲಿಂಗ್. ಮತ್ತು ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಉಪ್ಪಿ ಹರಿತಾ ಇದೆ. ಮಳೆ ಬಂದಿದೆ. ನಿನ್ನೆ ರಾತ್ರಿನೂ ಶಿರ್ಸಿಯಲ್ಲಿ ಮಳೆ ಬಂದಿತ್ತು ಅಂತ ಕೇಳ್ಪಟ್ಟಿದ್ದೀನಿ. ಇವಾಗಲೂ ಮಳೆ ಬರ್ತಿದೆ, ಡ್ರಿಸ್ಲಿಂಗ್ ಆಗ್ತಾ ಇದೆ. ಬೆಳಗ್ಗೆ ತುಂಬ ಮಳೆ ಬಂದಿತ್ತು, ಆದ್ದರಿಂದ ಈ ಥರ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲ ನದಿ ಈ ಕಡೆ ತಿಳ್ಕೊಂಡು ಆ ಕಡೆ ಹೋಗ್ತಾ ಇದೆ. ತಿಳ್ಕೊಂಡು ಹೀಗೆ ಹೋಗಿ ಆ ಕಡೆ ಹೋಗ್ತಿದ್ದೆ. ಅಲ್ಲಿ ಲಿಂಗ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅರಸಪ್ಪ ನಾಯಕರು ರಚಿಸಿರ್ತಕ್ಕಂತಹ ಲಿಂಗಗಳು ಶ್ರೀ ಜೈನ ತೀರ್ಥಂಕರರಾದ ನೇಮಿನಾಥ ಸ್ವಾಮಿ ಹಾಗೂ ಕೂಷ್ಮಾಂಡಿನಿ ದೇವಿಯ ಕ್ಷೇತ್ರ. ಇಲ್ಲಿಗೆ ನಾವು ಬಂದಿದ್ದೀವಿ. ಇದು ಶಿರ್ಸಿಯಲ್ಲೇ ಇರೋದು. ಶಂಕರ ಪ್ರಿಯ ಪುತ್ರಕ ನಮಸ್ತೆ ದೇವದೇಶ ನಮಸ್ತೆ ಗಣನಾಯಕ ಶ್ರೀ ವಿದ್ಯಾಂ ಜಗದಾಂ ಧಾತ್ರಿ पाणिभ्यामलिपूर्णरत्नचषकं रक्तोत्फलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्. ಹೋಗಿ ಚೆನ್ನಾಗಿ ಮಾಡಿ. ಕೇಸರಿ ಪರಿಭಾವ ಪೂಜ್ಯ ಶ್ರೀಮದ್ ಅಭಿನವ ಸ್ವಸ್ತಿ
ಸ್ವಾಮಿಗಳು ಅವರ ಇದು ಗಜಕೇಸರಿ ಪೀಠ ಅಂತ ಹೇಳಿದರೆ ಅವರು ಕುಳಿತುಕೊಂಡಿದ್ದಂತಹ ಪೀಠ ಅಂತ ಇದು ಗಜಕೇಸರಿ ಪೀಠ, ಶ್ರೀ ಗಜಕೇಸರಿ ಪೀಠ. ಶ್ರೀ ರಮಾ ತ್ರಿವಿಕ್ರಮ ದೇವಸ್ಥಾನ ಚರಿತ್ರೆ. ರಾಜ್ಯ ಕಳೆದುಕೊಂಡು ಕಾಡು ಪಾಲಾಗಿದ್ದ ಸೋದೆಯ ರಾಜ ಅರಸಪ್ಪ ನಾಯಕನು ಶಾಲ್ಮಲೆ ನದಿ ತೀರದಲ್ಲಿ ತಪೋನಿರತನಾಗಿದ್ದ. ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಗೆ ಶರಣಾಗಿ ಶ್ರೀ ಗುರುರಾಜರ ಅನುಗ್ರಹದಿಂದ ರಾಜ್ಯವನ್ನು ಮರಳಿ ಪಡೆದನು. ರಾಜನ ಪ್ರಾರ್ಥನೆಯಂತೆ ಸಜ್ಜನರ ಉದ್ಧಾರಕ್ಕಾಗಿ ದೇವಾಲಯದ ನಿರ್ಮಾಣ ಪ್ರಾರಂಭವಾಯಿತು. ಶಿಲ್ಪಿಗಳಿಂದ ಒಡೆಯಲಾಗದ ದೊಡ್ಡ ಹೆಬ್ಬಂಡೆಯನ್ನು ಶ್ರೀ ಗುರುರಾಜರು ತಮ್ಮ ಕಾಲ್ಬೆರಳಿನಿಂದ ಒಡೆದು ಅನುಗ್ರಹಿಸಿದರು. ಮೇಲ್ಭಾಗದಿಂದ ದೊಡ್ಡ ಚಪ್ಪಡಿ ಕಲ್ಲೊಂದು ಜಾರಿ ಕೆಲಸ ಮಾಡುತ್ತಿದ್ದ 100 ಜನರ ಮೇಲೆ ಬೀಳುವಂತಾದಾಗ ಶ್ರೀ ವಾದಿರಾಜರ ಪಾದದಾಣೆ ಎಂದು ಮುಖ್ಯ ಶಿಲ್ಪಿಯು ಪ್ರಾರ್ಥಿಸಿ ಮೊರೆಹೊಕ್ಕಾಗ ಶ್ರೀ ಗುರುರಾಜರು ಕರುಣಾಪೂರ್ಣರಾಗಿ ಆ ಕಂಟಕವನ್ನು ನಿವಾರಿಸಿದರು. ಶ್ರೀ ಭೂತರಾಜರು ಆಕಾಶ ಮಾರ್ಗದಲ್ಲಿ ರಥ ಸಹಿತ ಶ್ರೀ ತ್ರಿವಿಕ್ರಮ ದೇವರನ್ನು ತರುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ರಾಕ್ಷಸನೊಬ್ಬ ತೊಂದರೆ ಕೊಡಲು ರಥದ ಒಂದು ಗಾಲಿಯನ್ನೇ ಆಯುಧವಾಗಿ ಎಸೆದು ಅವನನ್ನು ಸಂಹರಿಸಿದರು. ಅದರ ಕುರುಹಾಗಿ ಈಗ ಶಿಲಾರಥದಕ್ಕೆ 3 ಗಾಲಿ ಇದೆ. ಧ್ವಜಸ್ತಂಭವನ್ನು ಭದ್ರವಾಗಿ ಸ್ಥಾಪಿಸಲಾಗದೆ ಶ್ರೀರಾಜರ ಮೊರೆ ಹೊಕ್ಕಾಗ ಧ್ವಜಸ್ತಂಭದ ಮೇಲೆ ಹಂಸವಾಹನ, ಭಾವಿ ಸಮೀರ, ಶ್ರೀಮದ್ವಾದಿರಾಜರ ಪ್ರತೀಕವನ್ನು ಕೆತ್ತಿಸುವಂತೆ ಶ್ರೀ ವೇದ ನಿಧಿ ತೀರ್ಥರಿಗೆ ಸ್ವಪ್ನ ಸೂಚನೆ ಆಯಿತು. ಆ ಪ್ರತೀಕವನ್ನು ಈಗಲೂ ನೋಡಬಹುದು. ಇದು ಶ್ರೀ ರಮಾ ತ್ರಿವಿಕ್ರಮ ದೇವಸ್ಥಾನದ ಧ್ವಜಸ್ತಂಭ ಹಾಗೂ ಕಥೆ. ಅಮಾವಾಸ್ಯೆಯ ದಿನದಂದು ಇಲ್ಲಿ ಜನರು ಕಿಕ್ಕಿರಿದು ಈ ಒಂದು ಶಿಲೆಗೆ ಪೂಜೆಯನ್ನು ಮಾಡುತ್ತಾರೆ ಎಂದು ಕೇಳ್ಪಟ್ಟೆ. ಇದು ಸೋಂದೆ ಶ್ರೀ ವಾದಿರಾಜರ ಮಠ, ಸೋಂದ. ಇದೀಗ ನಾನು ಸ್ವರ್ಣವಲ್ಲಿ ಮಠಕ್ಕೆ ಹೋಗುತ್ತಿದ್ದೇನೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ, ಸಹಸ್ರಲಿಂಗ ಪುಣ್ಯಕ್ಷೇತ್ರ, ಜೈನ ಮಠ, ಶ್ರೀ ವಾದಿರಾಜ ಮಠ ಹಾಗೂ ಸ್ವರ್ಣವಲ್ಲಿ ಮಠದ ಕಥೆಯನ್ನು ತಿಳಿದುಕೊಳ್ಳುವುದು ಆಯಿತು. ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.